ನಮಸ್ಕಾರ ತಮ್ಮೆಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ವಿಧಿ 5 ಮತ್ತು ವಿಧಿ 6ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿವಿ. ಈ ವಿಡಿಯೋದಲ್ಲಿ ವಿಧಿ 7ರ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಅದಕ್ಕಿಂತ ಮೊದಲು ವಿಧಿ 5 ಮತ್ತು ವಿಧಿ 6ರ ಬಗ್ಗೆ ಒಂದು ಕ್ವಿಕ್ ಗ್ಲ್ಯಾನ್ಸನ್ನು ನೋಡ್ಕೊಂಬರೋದಾದರೆ ಒಂದು ಸ್ವಲ್ಪ ರಿವಿಷನ್ ಆಕೈತಿ. ಅದಕ್ಕೆ ವಿಧಿ 5 ಮತ್ತು ವಿಧಿ 6ರ ಬಗ್ಗೆ ಒಂದು ಕ್ವಿಕ್ ಗ್ಲ್ಯಾನ್ಸನ್ನು ಮಾಡೋಣ. ವಿಧಿ 5 ಏನು ಹೇಳ್ತೈತಿ ಅಂತಂದರೆ, ಭಾರತದ ಭೂಭಾಗದೊಳಗೆ ಅಂದರೆ ಡಿವೈಡೆಡ್ ಆಗಿರ್ತಕ್ಕಂಥ ಭಾರತದ ಭೂಭಾಗದೊಳಗೆ, ವಿಭಜಿತ ಭಾರತದ ಭೂಭಾಗದೊಳಗೆ ಡೊಮಿಸೈಲನ್ನು ಹೊಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಭಾರತದ ಪ್ರಜೆಗಳು ಅಥವಾ ನಾಗರಿಕರು ಅಂತ ಹೇಳ್ತೈತಿ. ಆದರೆ 3 ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಅವನಾದರೂ ಭಾರತದಲ್ಲಿ ಜನಿಸಿರಬೇಕು, ಅವನ ತಂದೆ ತಾಯಿಯರಲ್ಲಿ ಯಾರಾದರೂ ಭಾರತದಲ್ಲಿ ಜನಿಸಿರಬೇಕು, ಅಥವಾ ಸ್ವತಂತ್ರ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಅವನ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ 5 ವರ್ಷದವರೆಗೂ ಭಾರತದಲ್ಲಿ ನೆಲೆ ನಿಂತಿರಬೇಕು. 5 ವರ್ಷದವರೆಗೆ ಭಾರತದಲ್ಲಿ ನೆಲೆ ನಿಂತಿರಬೇಕು. ಇದನ್ನು ಏನಂತ ಕರಿತೀವಿ ನಾವು? ವಿಧಿ 5ರಲ್ಲಿ ಹೇಳಿರ್ತಕ್ಕಂಥ ಪೌರತ್ವದ ಬಗ್ಗೆ ತಿಳ್ಕೊಂಡಿವಿ. ಏನೇನು, ಯಾವ ವ್ಯಕ್ತಿ ಭಾರತದ ಪೌರನಾಗಿರ್ತಾನೋ ಅಂತಂದರೆ 26 ಜನವರಿ 1950ರಂದು ಸಂವಿಧಾನ ಜಾರಿಗೆ ಬಂದಾಗ ಯಾವ ವ್ಯಕ್ತಿ ಭಾರತದ ನಾಗರಿಕ ಆಗಿರ್ತಾನೋ ಅಂತಂದರೆ ಆ ವ್ಯಕ್ತಿಯ ವಾಸಸ್ಥಾನ ಭಾರತದಲ್ಲಿರಬೇಕು, ಡೊಮಿಸೈಲ್ ಭಾರತದಲ್ಲಿರಬೇಕು. 1ನೇ ಕಂಡೀಷನ್ ಇದು. ಅದಾದ ನಂತರ ಅವ ಭಾರತದಲ್ಲಿ ಜನಿಸಿರಬೇಕು, ಇಲ್ಲ ಅವನ ತಂದೆ ತಾಯಿ ಆದರೂ ಭಾರತದಲ್ಲಿ ಜನಿಸಿರಬೇಕು. ಆಟೋಮೆಟಿಕ್ಕಾಗಿ ಅವನು ಭಾರತದ ನಾಗರಿಕ ಆಗ್ತಾನೆ. ಇವೆರಡೂ ಇಲ್ಲ ಅಂತಂದರೆ, ಅವನು ಹೊರಗಿನ ವ್ಯಕ್ತಿ ಆಗಿದ್ದ ಅಂತಂದರೆ, ಅವನ ಡೊಮಿಸೈಲ್ ಇಲ್ಲೇ ಇತ್ತು ಅಂತಂದರೆ, ಭಾರತದಲ್ಲಿ ಇತ್ತು ಅಂತಂದರೆ, ಅವ 5 ವರ್ಷದಿಂದ ಭಾರತದಲ್ಲೇ ನೆಲೆ ನಿಂತಿರಬೇಕು. ಆಗ ಅವಂಗೆ ಭಾರತದ ಪೌರತ್ವ ಸಿಗ್ತೈತಿ. ಎಟ್ ದ ಟೈಮ್ ಆಫ್ ದಿ ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಭಾರತದ ಸಂವಿಧಾನ ಜಾರಿಗೆ ಬರೋ ಸಂದರ್ಭದಲ್ಲಿ ಅವನು ಭಾರತದ ಪ್ರಜೆ ಆಗಿರ್ತಾನು ಅಂತೇಳಿ ವಿಧಿ 5 ಡಿಕ್ಲೇರ್ ಮಾಡ್ತೈತಿ. ಹಾಗೆ ವಿಧಿ 6 ಏನು ಹೇಳ್ತೈತಿ ಅನ್ನೋದನ್ನು ನೋಡೋಣ. ವಿಧಿ 6 ಏನು ಹೇಳ್ತೈತಿ ಅಂತಂದರೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳ ನಾಗರಿಕತ್ವದ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತೈತಿ. ವಿಧಿ 6ರಲ್ಲಿ ಏನು ಹೇಳ್ತೈತಿ ಅಂತಂದರೆ, ಆ ವ್ಯಕ್ತಿಯಾದರೂ ಭಾರತದಲ್ಲಿ ಜನಿಸಿರಬೇಕು. ಯಾವ ಭಾರತ? 1935ರ ಕಾಯ್ದೆಯಲ್ಲಿ ಹೇಳಿರ್ತಕ್ಕಂಥ ಭಾರತದಲ್ಲಿ ಜನಿಸಿರಬೇಕು, ಅಥವಾ ಅವನ ತಂದೆ ತಾಯಿ ಆದರೂ ಜನಿಸಿರಬೇಕು, ಅಥವಾ ಅಜ್ಜ ಅಜ್ಜಿ ಆದರೂ ಜನಿಸಿರಬೇಕು, ಅಜ್ಜ ಅಥವಾ ಅಜ್ಜಿ. ಈ 3 ಕಂಡೀಷನನ್ನು ಫುಲ್ಫಿಲ್ ಮಾಡಿದರೆ ಅವನು ಭಾರತದ ಪ್ರಜೆ ಆಗ್ತಾನೆ. ಯಾರು? ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಬಗ್ಗೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದಪ್ಪ ಅಂತಂದರೆ ವಿಧಿ 6. ರೈಟ್ಸ್ ಆಫ್ ದಿ ಸಿಟಿಜನ್ಸ್ ಆಫ್ ಸರ್ಟನ್ ಪರ್ಸನ್ಸ್ ಹೂ ಹ್ಯಾವ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ್ ಅಂತೇಳಿ ಆರ್ಟಿಕಲ್ 5 ಕ್ಲಿಯರಾಗಿ ಹೇಳ್ತೈತಿ. ಆರ್ಟಿಕಲ್ 6 ಕ್ಲಿಯರಾಗಿ ಹೇಳ್ತೈತಿ. ಏನು? ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರತಕ್ಕಂಥ ಪ್ರಜೆಗಳು ನಾಗರಿಕತ್ವವನ್ನು ಹೆಂಗೆ ಪಡ್ಕೋತಾರೋ ಅಂತಂದರೆ, ಆ ವ್ಯಕ್ತಿಯಾದರೂ ಅನ್ಡಿವೈಡೆಡ್ ಇಂಡಿಯಾ, ಅಖಂಡ ಭಾರತದಲ್ಲಿ ಜನಿಸಿರಬೇಕು 1935ರ ಕಾಯ್ದೆಯಲ್ಲಿ ಹೇಳಿರುವಂತೆ, ಅಥವಾ ಅವನ ತಂದೆ ತಾಯಿ ಆದರೂ ಜನಿಸಿರಬೇಕು, ಅಥವಾ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಅಜ್ಜ ಅಥವಾ ಅಜ್ಜಿ ಆದರೂ ಭಾರತದಲ್ಲಿ ಜನಿಸಿರಬೇಕು. ಅನ್ಡಿವೈಡೆಡ್ ಇಂಡಿಯಾ ಅಕಾರ್ಡಿಂಗ್ ಟು ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935. ಇದರ ಪ್ರಕಾರ ಭಾರತದಲ್ಲಿ ಜನಿಸಿದರೆ ಆ ವ್ಯಕ್ತಿ ಕೂಡ ಭಾರತದ ನಾಗರಿಕತ್ವವನ್ನು ಪಡ್ಕೊತಾನೆ ಅಂತೇಳಿ ವಿಧಿ 6 ಹೇಳ್ತೈತಿ. ಅದರೊಳಗೆ ಒಂದು ಕಂಡೀಷನ್ ಆಗ್ತಾರೆ. 19 ಜುಲೈ 1948ಕ್ಕಿಂತ ಮೊದಲು ಭಾರತಕ್ಕೆ ಬಂದಿದ್ದರೆ ಸಾಮಾನ್ಯ ನಾಗರಿಕನಂತೆ ಬದುಕಿರಬೇಕು, ಅಂಥವನು ಕೂಡ ಭಾರತದ ಪ್ರಜೆ ಆಗ್ತಾನೆ. ಇದರ ನಂತರ ಬಂದವನು ನೋಂದಣಿ ಮಾಡ್ಕೋಬೇಕಾಗತ್ತೆ. ನೋಂದಣಿ ಮಾಡಿಕೊಂಡು ನಾನು ಭಾರತದ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡ ಅಂತಂದರೆ ಅವನು ಕೂಡ ಭಾರತದ ಪ್ರಜೆ ಆಗ್ತಾನೆ. ಇಷ್ಟು ಕಂಡೀಷನ್ನು 5 ಮತ್ತು 6ರ ವಿಧಿಯಲ್ಲಿ ಇದಾವೆ. ಇನ್ನು 7ನೇ ವಿಧಿಯನ್ನು ನೋಡೋದಾದರೆ ಏನೈತಿ ಅಂತೇಳಿ ಸ್ವಲ್ಪ ತಿಳ್ಕೊಳ್ಳೋಣ. ವಿಧಿ 5 ಭಾರತದ ಒಳಗಿನ ಪ್ರಜೆಗಳ ಬಗ್ಗೆ ಹೇಳ್ತೈತಿ. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಈ ಬಾರ್ಡ್ರ್ ಒಳಗೆ ಯಾರ್ಯಾರು ಪ್ರಜೆಗಳದಾರು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ವಿಧಿ 6 ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಪ್ರಜೆಗಳ ಬಗ್ಗೆ, ನಾಗರಿಕತ್ವದ ಬಗ್ಗೆ ತಿಳಿಸ್ತೈತಿ. ಇನ್ನು ವಿಧಿ 7 ಏನು ಹೇಳ್ತೈತಿ ಅಂತಂದರೆ, ಮೊದಲು ಪಾಕಿಸ್ತಾನಕ್ಕೆ ಹೋಗಿರ್ತಾರೆ ಅವರು, ನಂತರ ಭಾರತಕ್ಕೆ ಬಂದ ಪ್ರಜೆಗಳು ಅಂತಂದ್ರೆ ಹೆಂಗೋ ಭಾರತ ಡಿವೈಡ್ ಆಕೈತಿ, ನಾವು ಪಾಕಿಸ್ತಾನದಾಗ ಇರೋನು ಅಂತ ತಿಳ್ಕೊಂಡು ಭ್ರಮೆಯಲ್ಲಿ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ ಕೆಲವೊಂದಿಷ್ಟು ಜನ. ಯಾವ ಭ್ರಮೆಯಲ್ಲಿ? ಪಾಕಿಸ್ತಾನವೂ ಕೂಡ ಧರ್ಮ ನಿರಪೇಕ್ಷ ರಾಷ್ಟ್ರ ಐತಿ, ಅಲ್ಲಿನೂ ಕೂಡ ನಾವು ಬದುಕಬಹುದು ಅಂತೇಳಿ ಕೆಲವೊಂದಿಷ್ಟು ಜನ ಭ್ರಮೆಯಲ್ಲಿ ಹೋಗಿರ್ತಾರೆ. ಧರ್ಮ ನಿರಪೇಕ್ಷ ರಾಜ್ಯ ಐತಿ ಅಂತೇಳಿ. ಯಾಕೆಂದರೆ ಜಿನ್ನಾ ಅಲ್ಲಿ ನಾವು ಸೆಕ್ಯುಲರ್ ಸ್ಟೇಟನ್ನು ಕಟ್ತೀವಿ ಅಂತೇಳಿ ಹೇಳಿರ್ತಾರೆ. ಅದನ್ನು ನಂಬಿ ಕೆಲವೊಂದಿಷ್ಟು ಜನ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ.
ಆ ನಂತರ ಕೆಲವೊಂದಿಷ್ಟು ಜನ ಅದು ಮುಸ್ಲಿಂ ರಾಷ್ಟ್ರ, ನಮಗೆ ಅಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ ಅಂತೇಳಿ ಕೆಲವೊಂದಿಷ್ಟು ಜನ ಅಲ್ಲಿ ಹೋಗಿರ್ತಾರೆ. ಇವರೆಲ್ಲ ಭ್ರಮೆ ನಿರಸಗೊಂಡು ಭಾರತಕ್ಕೆ ಬರ್ತಾರೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಸರಿ ಇಲ್ಲದೇ ಇರುವುದರಿಂದ ಏನು ಮಾಡ್ತಾರೆ ಅಂತಂದರೆ ತಿರುಗಿ ಮತ್ತೆ ಭಾರತಕ್ಕೆ ಬರ್ತಾರೆ. ಏನು, ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಮತ್ತು ಅಲ್ಲಿಡದ ಭಾರತಕ್ಕೆ ರೀಸೆಟಲ್ಮೆಂಟ್ ಆಗುವ ಸಲುವಾಗಿ ಭಾರತಕ್ಕೆ ಬಂದಿರತಕ್ಕಂಥ ಪ್ರಜೆಗಳು ಅವರ ನಾಗರಿಕತ್ವದ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 7, ವಿಧಿ 7. ಇದೇನು ಹೇಳ್ತೈತಿ ಅಂತಂದರೆ, ಯಾವ ವ್ಯಕ್ತಿ ಮಾರ್ಚ್ 1, 1947 ಮೊದಲು, ಮಾರ್ಚ್ 1, 1947 ನಂತರ, ಅದು ಮೊದಲಲ್ಲ ನಂತರ ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದು ನಂತರ ಅಲ್ಲಿಂದ ಭಾರತಕ್ಕೆ ಮರಳಿ ಬಂದಿದ್ರೆ ಅವನನ್ನು ಕೂಡ ಭಾರತದ ನಾಗರಿಕ ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೈತೆ. ಆದರೆ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಏನಪ್ಪ ಅಂತಂದ್ರೆ, ಅವನು ಪಾಕಿಸ್ತಾನಕ್ಕೆ ಮಾರ್ಚ್ 1, 1947 ನಂತರ ಪಾಕಿಸ್ತಾನಕ್ಕೆ ಹೋಗಿದ್ದ ಅಂತಂದರೆ, ತಿರುಗಿ ಅಲ್ಲಿಂದ ವಾಪಸ್ ಬಂದಿದ್ದ ಅಂತಂದರೆ ಅವ ಏನು ಮಾಡಬೇಕು ಅಂತಂದ್ರೆ ಒಂದು ಅರ್ಜಿ ಸಲ್ಲಿಸಬೇಕು, ನನಗೆ ಭಾರತದ ನಾಗರಿಕತ್ವ ಕೊಡ್ರಿ ಅಂತೇಳಿ. ಯಾಕಂದ್ರೆ ನಾವು ಇಲ್ಲಿಡದ ಬಿಟ್ಟು ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿರ್ತಾನಂದ್ರೆ ಅವ್ನ ನಾಗರಿಕತ್ವ ಇಲ್ಲಿದ್ದು ಮುಗಿದು ಹೋಗಿರ್ತೈತಿ. ಅದಕ್ಕೆ ಅವನು ಒಂದು ಅರ್ಜಿ ಸಲ್ಲಿಸಬೇಕು. ಏನಂತೇಳಿ, ನನಗೆ ಭಾರತದ ನಾಗರಿಕತ್ವವನ್ನು ಪಡೆಯೋಕೆ ನನಗೆ ಅನುಮತಿ ಕೊಡ್ರಿ ಅಂತೇಳಿ ಒಂದು ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ 6 ತಿಂಗಳ ಹಿಂದಿನಿಂದ ಅವನು ಭಾರತದಲ್ಲಿಯೇ ಇರಬೇಕು. ತಿಂಗಳುಗಳಿಂದ ಭಾರತದಲ್ಲಿಯೇ ನೆಲೆಸಿರಬೇಕು. ಇದು ಒಂದು ಕಂಡೀಷನನ್ನು ಫುಲ್ಫಿಲ್ ಮಾಡಿದರೆ ಅವನು ಕೂಡ ಭಾರತದ ನಾಗರಿಕ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಎಲ್ಲಿ, ಆರ್ಟಿಕಲ್ 7ರಲ್ಲಿ ಏನು ಹೇಳ್ತೈತಿ ಅಂತಂದರೆ, ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳು ಪಾಕಿಸ್ತಾನದಲ್ಲಿ ನೆಲೆ ನಿಲ್ಲುವ ಉದ್ದೇಶದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದು ಯಾವಾಗ 1 ಮಾರ್ಚ್ 1947 ನಂತರ, ಮತ್ತು ಅಲ್ಲಿಡದ ವಾಪಸ್ ಅಲ್ಲಿ ನೆಲೆಗೊಳ್ಳದೆ ವಾಪಸ್ ಅವರೇನಾದರೂ ಭಾರತಕ್ಕೆ ಬಂದಿದ್ದರೆ ಅಂಥವರ ನಾಗರಿಕತ್ವ ಅರ್ಜಿ ಸಲ್ಲಿಸಿದ 6 ತಿಂಗಳ ನಂತರ ಪೂರ್ಣಗೊಳ್ತೈತಿ. ಅವರು ಅರ್ಜಿ ಸಲ್ಲಿಸಿದ 6 ತಿಂಗಳ ನಂತರ ಅಥವಾ ಅರ್ಜಿ ಸಲ್ಲಿಸಿದ 6 ತಿಂಗಳ ಹಿಂದಿನಿಂದ ಅವರು ಭಾರತದಲ್ಲೇ ನೆಲೆ ನಿಲ್ಲಿಸಿದರೆ ಅವರನ್ನು ಭಾರತದ ನಾಗರಿಕ ಅಂತೇಳಿ ಪರಿಗಣನೆ ಮಾಡಬೇಕು ಅಂತೇಳಿ ವಿಧಿ 7 ಹೇಳ್ತೈತಿ. ಇದಿಷ್ಟು ಆರ್ಟಿಕಲ್ 7ರ ಬಗ್ಗೆ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ಕೊತೀವಿ. ಇಷ್ಟ ಆಗಿದರೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.